ಕುಡಿದ ಮತ್ತಿನಲ್ಲಿ ಬೈಕ್ ಓಡಿಸಿ ಪಲ್ಟಿ ಹೊಡೆದಂತಹ ಸವಾರ ರಸ್ತೆಯಲ್ಲಿ ಬೇಕಾಬಿಟ್ಟಿ ಬೈಕ್ ಚಾಲನೆ ಮಾಡಿ ಪುಂಡಾಟ ಮೆರೆದಿದ್ದಾರೆ. ಹೆಲ್ಮೆಟ್ ಕೂಡ ಹಾಕದೆ ಮದ್ಯದ ಮತ್ತಿನಲ್ಲಿ ಪುಂಡಾಟ. ಪಟ್ಟಣಗೆರೆ ಮೆಟ್ರೋ ನಿಲ್ದಾಣದ ಬಳಿ ನಡೆದಂತಹ ಘಟನೆ ವಿಡಿಯೋ ಮೂಲಕ ಸಿಕ್ಕಿದೆ. ಸ್ಥಳೀಯ ಮೊಬೈಲ್ನಲ್ಲಿ ಒಂದು ಸೆರೆಯಾಗಿರುವಂಥದ್ದು. ರಸ್ತೆಯಲ್ಲಿ ನಿಂತಿದ್ದ ಆಟೋಗೆ ಡಿಕ್ಕಿ ಹೊಡೆದಂತಹ ಬೈಕ್ ಸವಾರನನ್ನ ಆಸ್ಪತ್ರೆಗೆ ಸೇರಿಸಿದಂತಹ ಸ್ಥಳೀಯರು ಬೈಕ್ ಸವಾರನ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ಎಣ್ಣೆ ಹೊಡಿತೀರಾ, ಸುಮ್ಮನೆ ಮನೆಗೆ ಹೋಗಿ ಕೂತ್ಕೊಂಡು ಎಣ್ಣೆ ಹೊಡೆದು ಮಲ್ಕೊಳ್ಳಿ ಕಂಬಳಿ ಹೊದ್ಕೊಂಡು. ಅದು ಬಿಟ್ಟು ಬೀದಿಗೆ ಬಂದುಬಿಟ್ಟು ಆ ಒಂದು ಸ್ಕೂಟಿನೋ ಮೋಟ್ರ್ ಸೈಕಲ್ಲೋ ನಿಮ್ಮದು ಬೈಕೋ ಮಾಡ್ಕೊಂಡು ನಿಂತ್ಕೊಂಡಿರೋ ಆಟೋಗೆ ಗುದ್ದಿ ಏನಾಗಬೇಕಾಗಿದೆ? ಯಾರು ಅವನನ್ನು ಆಸ್ಪತ್ರೆಗೆ ಸೇರಿಸಿದವರು? ಯಾರು ಸೇರಿಸಿದವರು ಹೇಳಿ? ನಿಮಗೆ ಸ್ವಲ್ಪ ತಲೆ ಬೇಕು. ಕುಡ್ಕೊಂಡು ಪುಂಡಾಟ ಮಾಡಕ್ಕ ಅವ್ನು ಬೀದಿಗೆ ಬಂದಿರೋದು ಕುಡ್ಕೊಂಡು. ವೀಕೆಂಡು ಗೊತ್ತಾಗತ್ತೆ ನಮಗೂ ಕೂಡ. ಕುಡ್ಕೊಂಡು ಸುಮ್ಮನೆ ಮನೇಲಿ ಮಂದಿ ಕೇಳಬೇಕು. ನೋಡಿ, ಇವನಿಗೂ ಪ್ರಾಣಾಪಾಯ. ಮುಂದೆ ಬರುವವನೂ ಬಿಡಲ್ಲ ಇವನ ಜೊತೆಗೆ ಅವನು ಕರ್ಕೊಂಡು ಹೋಗ್ತಾನೆ. ಪಟ್ಟಣಗೆರೆಯ ಮೆಟ್ರೋ ನಿಲ್ದಾಣದ ಬಳಿ ನಡೆದಿರುವಂತಹ ಘಟನೆ. ಆ ಕಡೆಗೆ ಸಿಕ್ಕಾಪಟ್ಟೆ ಘಟನೆಗಳು ನಡೀತಾವೆ. ಸ್ವಲ್ಪ ಯೋಚನೆ ಮಾಡಬೇಕು ಜನ. ನೋಡಿ ಹೆಂಗೆ ಡಿಕ್ಕಿ ಹೊಡಿತಾನೆ ಅಂತೇಳಿ. ಹಬ್ಬ ಅದು ಯಾವುದೋ ಸಿನಿಮಾದಲ್ಲಿ ಹಾರ್ಕೊಂಡು ಬರ್ತಾರಲ್ಲ, ಅದೇ ರೀತಿಯಾಗಿ ಡಿಕ್ಕಿ ಹೊಡೆದಿರುವಂಥದ್ದು. ಕುಡ್ಕೊಂಡು ಮನೇಲಿ ಕುಂತ್ಕೊಳ್ಳೋದು ಬಿಟ್ಟುಬಿಟ್ಟು ಆ ಪುಣ್ಯಾತ್ಮನಿಗೆ ಹೆಲ್ಮೆಟ್ ಅಂದರೆ ಏನು ಅಂತ ಗೊತ್ತಿರೋದು ಸುಳ್ಳು. ನನ್ನ ಪ್ರಕಾರ ಹೆಲ್ಮೆಟ್ ಹಾಕ್ಕೊಳ್ಬೇಕು, ಓಡಾಡಬೇಕು ಅನ್ನೋದು ಏನು ಗೊತ್ತಿರೋದು. ಮೊಬೈಲ್ ಆಫ್ ಮಾಡಿಕೊಂಡು ಎಲ್ಲ ಸೌಂಡ್ಗಳನ್ನು ಮ್ಯೂಟ್ ಮಾಡ್ಕೊಂಡು ಕುಡ್ಕೊಂಡು ಏನಾದ್ರು ಸೈಡ್ಸ್ ಏನಾದ್ರು ತಿನ್ಕೊಂಡು ಮನ್ಕೊಂಬಿಡಿ. ನೀವು ಮೊಬೈಲ್ ನೋಡಿದ್ರಿ ಅಂತಂದ್ರೆ ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ಅನಿಸುತ್ತೆ. ನಿಮ್ಮ ಫ್ರೆಂಡ್ಸು ಸುಮ್ಮನೆ ಕೂತ್ಕೊಳ್ಳಲ್ವಲ್ಲ, ಅವರು ಕರೀತಾರೆ. ತಲೆ ಇರಬೇಕು, ತಲೆಯಲ್ಲಿ ಮೆದುಳಿರಬೇಕು. ಅಲ್ಲಿ ಸುಮ್ಮನೆ ಕೂತಿರುವಂಥ ಆಟೋ ಅದರ ಪಾಡಿಗೆ ಅದು ನಿಂತ್ಕೊಂಡೈತೆ. ಇವನು ಹೋಗಿ ಹಿಂದು ಬದಿಯಿಂದ ಮುತ್ತು ಕೊಟ್ಟಿದ್ದು. ಅವು ಗಾಡಿ ಓಡಿಸೋದು ನೋಡ್ರಿ, ಹಿಂದ್ಗಡೆಯಿಂದನೇ ಭಯ ಆಗುತ್ತೆ. ಈ ಹಾವು ಹರಿಯುತ್ತೆ ಗೊತ್ತಾ, ಹಾವು ಅದೇ ರೀತಿಯ ಹರ್ಕೊಂಡು ಹೋಗ್ತಿದ್ದಾನೆ. ಈ ಥರದ್ದೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.